ಬೆಳಗ್ಗೆ ಪೂಜೆ ಆಯಿತು. ಟೈಮು 11:30 ಆಯಿತು. ನಾವು 10:30ಗೆಲ್ಲ ಮನೆ ಬಿಡಬೇಕು ಅಂದ್ಕೊಂಡಿದ್ವಿ. ಇವಾಗ ಹೊರಟಿದ್ದೀವಿ ನಾನು ಮನು ಹೊರಗಡೆಗೆ, ಅಂದರೆ ಜ್ಯುವೆಲರಿ ಶಾಪಿಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಏನೋ ಜ್ಯುವೆಲರಿ ತಗೊಳ್ಳೋ ಪ್ಲ್ಯಾನ್ ಇದೆ. ಇಷ್ಟ ಆದರೆ ತಗೊಂಡೇ ಬಂದ್ಬಿಡ್ತೀನಿ, ಇಲ್ಲ ಅಂದರೆ ನೋಡ್ಕೊಂಡು ಬರ್ತೀನಿ. ಏನು ಅನ್ನೋದು ಗೊತ್ತಿಲ್ಲ, ಅಂಗಡಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಒನ್ನಲ್ಲಿ ತಗೊಳ್ಳೋ ಪ್ಲ್ಯಾನ್ ಅಂತೂ ಪಕ್ಕ ಇದೆ. ಏನು ಎತ್ತ ಅನ್ನೋದನ್ನ ಅಲ್ಲಿ ಹೋಗಿ ನೋಡೋಣ. ಇನ್ನು ಕರೆಕ್ಟಾಗಿ ಇಂಥದ್ದೇ ಐಟಮ್ ತಗೋಬೇಕು ಅಂತಲೂ ಡಿಸೈಡ್ ಮಾಡ್ಕೊಂಡಿಲ್ಲ. 2 ಐಟಮ್ ಇದೆ ತಲೆಯಲ್ಲಿ, ಆ 2ರಲ್ಲಿ ಒಂದು ಹೊರಡೋಣ. ಬೆಳಗ್ಗೆಯಿಂದ ಮೊಬೈಲ್ ಚಾರ್ಜ್ಗೆ ಹಾಕೋದೇ ಮರ್ತ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಚಾರ್ಜ್ಗೆ ಹಾಕೊಂಡು ಓಡಾಡ್ತಾ ಇದ್ದೀನಿ ನಾನು. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಚಲೋ ಹೊರಡೋಣ, ಲೇಟ್ ಆಗ್ತಾ ಇದೆ. ಈ ಸಿಗ್ನಲಲ್ಲಿ ನಿಂತ್ಕೊಂಡು 15-20 ಮಿನಿಟ್ಸ್ ಆಯಿತು, ಇನ್ನೂ ಬಿಟ್ಟಿಲ್ವೇ? ಹೌದು, ನಮ್ಮ ಕಣ್ಣು ಅಲ್ಲಿಲ್ಲ, ನಮ್ಮ ಕಣ್ಣು ಅಲ್ಲಿದೆ. ಅಲ್ಲಿದೆ ರೆಡ್ ಗಾಡಿ ಮೇಲೆ, ರೆಡ್ ಗಾಡಿ ಸೂಪರ್ ಬೈಕ್ ಮೇಲೆ. ಬಿಡ್ತು. ನಮ್ಮ ಹಳೇ ಶಾಪಿಂಗ್ ಅಡ್ಡಾಗೆ ಬಂದಿದ್ದೀವಿ ಜ್ಯುವೆಲರಿ ಶಾಪಿಗೆ. ಒಳಗಡೆ ಹೋಗ್ತಾ ಇದ್ದೀವಿ. ಫೈನಲಿ ತಗೊಳ್ಳೋದಕ್ಕೆ ಬಂದಿದ್ದೀವಿ. ಮಂಜು ಆ್ಯಸ್ ಯೂಶುವಲ್ ನಾನು ವಿಡಿಯೋ ಕಾಲು, ಮಂಜು ಇದರಲ್ಲಿ ಅವ್ರ ಆ ಕಡೆಯಿಂದ ಅವ್ರ ಅಕ್ಕ ಕೂತವ್ರೆ. ಸೆಲೆಕ್ಷನ್ ನಡೀತಾ ಇದೆ. ಇಲ್ಲಿ ಇಷ್ಟೊಂದು ಪ್ಯಾಟರ್ನ್ಗಳು ಕೊಟ್ಟಿದ್ದಾರೆ, ಬಟ್ ನೋಡ್ತಿದ್ದಂಗೆ ಇಷ್ಟ ಆಗುವಂಥದ್ದು ಯಾವುದೂ ಇಲ್ಲ. ಕಾಸಿನ ತಗೋದು ಸರ್, ಆ ಥರ ಇದೆ. ಸೊ ಹೀಗೆ ಇದನ್ನು ಟ್ರೈ ಮಾಡ್ತಾವ್ರೆ. ನಾವು ಇದ್ದೀವಿ. ಇಟ್ಸ್ ವೆರಿ ಬಿಗ್ ಶೋರೂಮು. ವೆರಿ ಮೈನ್ಯೂಟ್ ಇಲ್ಲಿ. ಇಷ್ಟ ಆಯ್ತಾ ನಿಮಗೆ? ನನಗೇನು ಅಂತದ್ದು ಹಾಕೋದು ನಿಮಗೆ ಇಂಟ್ರೆಸ್ಟ್ ಇದೆ ಹಂಗೆ. ಇಲ್ಲಿ ನಿಂತಿದ್ದೀವಿ. ಚೋಕರ್ ನೋಡೋಣ ಅಂದ್ಕೊಂಡು ಬಂದೆ, ಬಟ್ ಚೋಕರು, ನೆಕ್ ಪೀಸು, ಕಡ ನೋಡ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಐಟಮ್ ತೊಗೊಳ್ಳೋದು ಅಂತ. ಇಲ್ಲಿ ಕೆಳಗಡೆ ಯಾವುದೂ ಅಷ್ಟು ಎಲ್ಲ ಏನು ಲೈಕ್ ಆಗಿಲ್ಲ, ಅದಕ್ಕೆ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಇವಾಗ. ಏನು ನೋಡ್ತಾ ಇದೆಯಾ ಮನು? ಗ್ಲಾಸು ಸ್ಕ್ರಾಚ್ ಬಿದ್ದಿದೆ. ಇನ್ನೂ ತಗೊಂಡು 1 ಮಂತ್ 2 ಮಂತ್ಸ್ ಆಗಿಲ್ಲ, ಅಲ್ಲೇ ಸ್ಕ್ರಾಚಾ? ಯಾವ ಫ್ಲೋರು? ಫಸ್ಟ್ ಫ್ಲೋರ್. ಯಾವುದು ಇಷ್ಟ ಆಗಿಲ್ಲ ಅಂದ್ರೆ ನೋಡಿದ ತಕ್ಷಣ ಕ್ಯಾಚಿ ಅನ್ನೋ ಫೀಲಿಂಗ್ ಬರಲಿಲ್ಲ. ನೋಡೋಣ, ಇನ್ನು ಆಸ್ಪತ್ರೆಯಲ್ಲಿ ಇಲ್ಲ ಅದ್ರ ಪಕ್ಕದಲ್ಲಿ ಅದು ಇಲ್ಲ, ಅದ್ರ ಪಕ್ಕದಲ್ಲಿ. ಬಟ್ ಆಕ್ಚುಲಿ ನೋಡೋಕೆ ಅವರೇ ಮೇಕಿಂಗ್ ಚಾರ್ಜಸ್ ಇವರೇ ಚೀಪ್. ಹೌದು, ನೋಡೋಣ. ಒಂದು ಶಾಪ್ಗೆ ಹೋದ ಇಷ್ಟ ಆಗಲಿಲ್ಲ, 2ನೇ ಶಾಪಿಗೆ ಬಂದಿದ್ದೀವಿ. ಸೆಲೆಕ್ಟ್ ಮಾಡೋದ್ರೊಳಗೆ ನಮ್ಮ ಪ್ರಾಣ ಹೊರಟೋಗ್ತೈತೆ. ಅಲ್ಲಿ ಇಲ್ಲಾದರೂ ಏನಾದರೂ ಇಂಟ್ರೆಸ್ಟಿಂಗ್ ಇದೆಯಾ? ಇಲ್ವಾ? ಇಷ್ಟ ಆಗ್ತಿಲ್ವಾ? ಚೆನ್ನಾಗಿದೆಯಾ? ಅಲ್ಲಿ ನೋಡ್ತಿದ್ದಂಗೆ ಏನು ಅನಿಸ್ತು? ನೀನು ಹಾಕೋ ಬಂದಿ ಬೆಸ್ಟ್ ಅನ್ಸುತ್ತೆ. ಸೊ ಈಗ ಲಾಗಿನ್ ಆಗಬೇಕು 2 o'clockಗೆ. ಆಲ್ರೆಡಿ 1 o'clock ಆಗಿದೆ, ಇನ್ನೂ ಮೇಡಮ್ ಅವ್ರ ಸೆಲೆಕ್ಷನ್ ಆಗಿಲ್ಲ. ಸೊ ಪ್ರಾಬಬ್ಲಿ ಇನ್ನೊಂದು ದಿನ ಬರಬೇಕಾಗತ್ತೆ. ವೀಕೆಂಡ್ ಬೆಸ್ಟ್ ಅನ್ಸುತ್ತೆ. ಕೊನೆಗೂ ಯಾವುದು ಸೆಲೆಕ್ಷನ್ ಮಾಡಲಿಲ್ಲ. ಕೊನೆಗೂ ಮಂಜುಗೆ ಇಷ್ಟ ಆಗಲಿಲ್ಲ ಯಾವುದು ಡಿಸೈನ್ಗಳು. ಆಮೇಲೆ ಟೈಮ್ ಬೇರೆ ಇಲ್ಲ, 1 ಹೋಗಿದೆ, 2 ಗಂಟೆಗೆ ಲಾಗಿನ್ ಇದೆ. ಅದಕ್ಕೆ ಏನು ಡಿಸೈಡ್ ಮಾಡೋದು, ವೀಕೆಂಡಲ್ಲಿ ಬರೋಣ ಆಗ್ಬಿಟ್ಟು ಹೊಡ್ತಾ ಇದ್ದೀವಿ. ಸೂಪರ್ ಏರಿಯಾ, ಬರೀ ಗೋಲ್ಡ್ ಅಂಗಡಿಗಳೇ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇಷ್ಟೊಂದು ಗೋಲ್ಡ್ ಅಂಗಡಿ ಇದೆ ಅಂತ. ಎನಿವೇಸ್ ವಾಪಸ್ ಹೊಡ್ತಾ ಇದ್ದೀವಿ ಈಗ. ಇನ್ನೇನಿಲ್ಲ, ಇವತ್ತಿನ ದಿನ ಹಿಂಗೆ ಸ್ಟಾರ್ಟ್ ಆಗುತ್ತೆ ಗೋಲ್ಡ್ ನೋಡೋದ್ರಿಂದ. ಬಟ್ ತಗೊಳ್ಳಿಲ್ಲ ಯಾವುದು. ಎಂಥ ಎಡವಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಟೀ ಶರ್ಟ್ ನಾನು ಇದು ಬ್ರಾಡ್ ಇದೆ, ಡೀಪು ಮತ್ತು ಬ್ರಾಡ್ ಇದೆ ಅನ್ನೋದು ನನ್ನ ಯೋಚನೆಯಲ್ಲಿ ಹಾಕ್ಕೊಂಡು ಬಂದೆ. ಬ್ಲ್ಯಾಕ್ ಮೇಲೆ ಡಿಸೈನ್ಸ್ ಚೆನ್ನಾಗಿ ಕಾಣುತ್ತೆ ಅಂತ. ಅದು ನೋಡಿದ್ರೆ ಇದು ಬಂದು ಕರೆಕ್ಟಾಗಿ ನೆಕ್ ಲೈನಿಗೆ ಕೂರ್ತಾ ಇದೆ. ನನಗೆ ಡಿಸೈನ್ಗಳೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ 4 hour ಟೈಮೂ ಇಲ್ಲ. ಇವಾಗ 2 ಗಂಟೆ ಆಗ್ತಾ ಬಂತು. ಇವತ್ತು ತಗೊಂಡೇ ಹೋಗ್ಬೇಕು ಅನ್ನೋ ಪ್ಲ್ಯಾನಲ್ಲೇ ಬಂದಿದ್ದೆ, ಹಿಂಗೆ ಎಡವಟ್ ಆಗೋಯ್ತು. ಸೊ ಟೈಮು ಪರ್ಮಿಟೇ ಮಾಡ್ತಾ ಇಲ್ಲ. ಈಗ ಏನು ಮಾಡೋದು? ವೀಕೆಂಡಲ್ಲಿ ಬಂದ್ಬಿಡೋಣ ಅಷ್ಟೇ.
ಅಯ್ಯೋ ಇವಾಗ ಜಸ್ಟ್ ಮನೆಗೆ ಬಂದ್ವಿ, ಒಂಥರ ಬೇಜಾರಾಗ್ತಾ ಇದೆ. ತಗೊಂಡೇ ಬರಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಹೋಗಿದ್ದೆ. ಬಟ್ ಏನೋ ನನಗೆ ನೋಡಿದ ಯಾವ ಡಿಸೈನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಹಂಗಾಗಿ ಮತ್ತೆ ಟೈಮು ಇರಲಿಲ್ಲ. ನಾನು ಮಾಡ್ಕೊಂಡಿದ್ದೊಂದು ದೊಡ್ಡ ಎಡವಟ್ಟು. ನಾನು ಆವಾಗಲೇ ಹೇಳ್ದಂಗೆ ಇದು ಡೀಪ್ ಇದೆ ಅನ್ಕೊಂಡು ಯೋಚನೆಯಲ್ಲಿ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ. ನಾನು ನೋಡಕ್ ಹೋಗಿದ್ದು ಒಂದು ಕರೆಕ್ಟ್ ನೆಕ್ ಲೈನ್ಗೆ ಕೂರ ಅಂತ ನೆಕ್ ಪೀಸು, ಅದು ಚೋಕರ್ ಆದ್ರೂ ಆಗಿರ್ಬೋದು. ಆ ಚೋಕರ್ ತಗೊಳ್ಳೋಣ ಅನ್ಕೊಂಡೆ, ಬಟ್ ಮನು ಬೇಡ ಅಂದ್ರು. ಚೋಕರ್ ಏನೋ ಅವರಿಗೆ ಕತ್ತಿ ಒತ್ಕೊಂಡಂಗೆ ಕುತ್ಕೊಳತ್ತೆ ಮಂಜು, ಬೇಡ ಚೋಕರ್ ಅಂದ್ರು. ಸೊ ಅದಕ್ಕೆ ನೆಕ್ ಪೀಸ್ ನೋಡು, ಶಾರ್ಟ್ ನೆಕ್ಲೇಸ್ ನೋಡು, ನೆಕ್ ಲೈನಿಗೆ ಕುತ್ಕೊಳ್ಳೋ ಅಂತದ್ದು ಅಂತ. ಅದು ನನಗೂ ಅದು ಒಳ್ಳೆ ಐಡಿಯಾ ಅನ್ನಿಸ್ತು. ನೋಡ್ತಾ ಇದ್ರೆ ಅದು ಡಿಸೈನ್ಸೇ ಗೊತ್ತಾಗ್ತಾ ಇಲ್ಲ. ಇದು ಬಂದ್ ಹಿಂಗೆ ಕುತ್ಕೊಂತಿತ್ತು. ಎಳ್ಕೊಂಡು ನೋಡೋ ಅಷ್ಟರಲ್ಲೇ ಒಂದು ತಲೆ ಕೆಟ್ಟು ಇಲ್ಲೂ ಟೈಮ್ ಆಗ್ತಿದ್ದ, ಬೇಡ ಅನ್ಕೊಂಡು ವೀಕೆಂಡಲ್ಲಿ ಹೋಗೋಣ ಬಾ ಮಂಜು ಅಂತ ಕರ್ಕೊಂಡು ಬಂದವ್ರೆ. ಅಲ್ವಾ, ಟೈಮ್ ಇರತ್ತೆ, ಟೆನ್ಷನ್ ಇರಲ್ಲ. ಬೆಳಗ್ಗೆನೆ ಹೋದ್ರೆ ರಾತ್ರಿ ತನಕ ಟೈಮ್ ಇರುತ್ತೆ. ಎಷ್ಟು ಟೈಮಲ್ಲಾದ್ರೂ ನೋಡ್ಕೊಂಡು ಆರಾಮಾಗಿ ತಗೊಂಡ್ ಬರ್ಬೋದು. ಅರಿಬರಿ ತೊಳಕದೇನು ತರಕಾರಿ ಕೆಟ್ಟೋಯ್ತಾ, ಈ ಹೊಟ್ಟೆ ಆಗ್ತಾ ಇದೆ. ಅದೊಂದು ಸ್ವಲ್ಪ ಬೇಜಾರಷ್ಟೇ. ತಗೊಂಡ್ ಬರ್ಬೇಕು ಅಂತ ಹೋಗಿ ತರ್ಲಿಲ್ವಲ್ಲ ಅಂತ. ಬಟ್ ವೀಕೆಂಡ್ಸ್ ಅಷ್ಟರಲ್ಲಿ 4-5 ಡೇಸ್ ಮನು ಖಂಡಿತ ಪ್ರೈಸಸ್ ಚೇಂಜಸ್ ಇರತ್ತೆ. ಕಮ್ಮಿ ಆದ್ರೆ ನಮ್ಮ ಅದೃಷ್ಟ, ಜಾಸ್ತಿ ಆದ್ರೆ ಏನು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ ರೇಟ್ ಕೊಟ್ಬಿಟ್ಟು ಬರಬೇಕು. ಸೊ ಅನ್ನಕ್ಕಿಟ್ಟಿದ್ದೀನಿ. ಮನುಗೆ ಏನು ಕಾಫಿ ಕಾಯ್ಕೊಂಡು ಕೂತವ್ರೆ. ಅವ್ರಿಗೆ ಕಾಫಿ ಕೊಟ್ಬಿಟ್ಟು ನಾನು ಊಟ ಮಾಡ್ಬಿಟ್ಟು ನಾನು ಆಫೀಸ್ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಇನ್ನೇನು ಸಮ್ಮರ್ ಬರ್ತಾ ಇದೆಯಲ್ಲ, ಮನುದ್ ಸ್ಟಾರ್ಟ್ ಆಗತ್ತೆ ಇನ್ನು. ಮಂಜು ಬಾ, ಗೇಟ್ ತೆಗಿ, ಗೇಟ್ ಇಡು. ಯಾಕಂದರೆ ಕಾರ್ನ ಬಿಸಿಲು ಬಂದಾಗ ಒಳಗೆ ಹಾಕ್ತಾರೆ, ಇಷ್ಟೊತ್ತಾಗ್ತಿದಂಗೆ ಹೊರಗಡೆಗೆ ಹಾಕ್ತಾರೆ. ಇವ್ರಿಗೆ ನಾವೊಬ್ರು ಅಸಿಸ್ಟೆಂಟು. ಕಾರ್ ಬೇಕಿರೋದು ಯಾರಿಗೆ? ನಿನಗೆ? ನನಗೆ ಬೈಕ್ ಸಾಕು. ಕಾರ್ ಹೇಳೋದೆಲ್ಲ ಹಂಗೆ ಬಾ. ಫ್ರೀ ಕೊಟ್ಟರು ಬೇಡ, ಫ್ರೀ ಕೊಡಲ್ಲ ಅಂತ ಹೆಂಗೂ ಗೊತ್ತು, ಹೇಳ್ತಾ ಇದೀಯ. ಹೋಗ್ಲಿ, ತೆಗಿ ನಿಲ್ಸು. ಗೇಟ್ ಇಟ್ಕೋಬೇಕಾ ಅಂದೆ. ಇದು ಈ ಗೇಟ್ ಗಾಳಿಗೆ ಸಡನ್ನಾಗಿ ಮುಗ್ಬಿಡತ್ತೆ, ಡಬಲ್ ಗೇಟ್. ರೆಡಿ ಹೊರಟೆ ನಾನು. ಹೊರಟಪ್ಪ. ಹಂಗಾದ್ರೆ ಅಲ್ಲಿ 5:30 ಆಗೋಯ್ತು. ಈಗ ಓಪನ್ ಮಾಡಿರ್ತಾರೆ. 5 ಗಂಟೆಗಲ್ಲ, 5:15. ಓಕೆ ಸರಿ, ಹಂಗಾರೆ ಹುಷಾರು. ಚೆನ್ನಾಗಿ ಬೇಡ್ಕೊಂಡು ಬಾ. ಎಲ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಅಂತ. ಓಕೆ, ಬಾಯ್. ಮನು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲಲ್ಲ, ಈಗ ನನಗೆ ಹೋಗೋಕ್ಕಾಗಲ್ಲ ಆಫೀಸ್ ಇರೋದ್ರಿಂದ. ನೆಕ್ಸ್ಟ್ ವೀಕ್ ಬರ್ತೀನಿ. ಈ ವೀಕ್ ನೀನೇ ಹೋಗ್ಬಿಟ್ಟು ಬಾ ಅಂತ ಹೇಳ್ದೆ. ಸರಿ ಮನು, ಹಂಗಾರೆ ಬಾಯ್. ಅಷ್ಟೇ. ಇವಾಗ ಅವ್ರು ಬರೋ ಅಷ್ಟರಲ್ಲಿ ನನ್ನದು ಆಫೀಸ್ ಕೆಲಸಗಳನ್ನ ಪಟ ಅಂತ ಮುಗಿಸ್ಕೋಬೇಕು. ಒಬ್ಬಳೇ ಇರ್ತೀನಲ್ಲ, ಬೇಗ ಆಗೋಗ್ಬಿಡತ್ತೆ. ಸೋಮವಾರ ಏನು ಮಿಸ್ ಆದರೂ ಟೆಂಪಲ್ ಬರೋದಕ್ಕೆ ಮಿಸ್ ಮಾಡ್ಕೊಳ್ಳಲ್ಲ. ಬಂದ್ಬಿಟ್ಟು ಇಲ್ಲಿ ಬಿಲ್ ಪತ್ರ ಕೊಟ್ರೇ ಸಮಾಧಾನ ನಮಗೆ. ಸರಿ, ದೇವಸ್ಥಾನಕ್ಕೆ ಬಂದು ಹೋಗ್ಲಿಲ್ಲ ಅಂದರೆ ನೆಮ್ಮದಿ ಇರಲ್ಲ ಮನುಷ್ಯ. ಏನೋ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಸೊ ಮಂಜು ಬರೋಕ್ಕಾಗಲಿಲ್ಲ, ನಾನು ಒಬ್ಬನೇ ಬಂದೆ. ಯಾಕಂದರೆ ಮಂಜು ಬೆಳಗ್ಗೆ ಗೋಲ್ಡ್ ತೊಗೋಬೇಕು ಅಂತ ಪ್ಲಾನ್ ಮಾಡ್ದಲ್ಲ, ಅದಕ್ಕೋಸ್ಕರ. ಈಗ ಸಾಯಂಕಾಲ ಅವಳು ಆಫೀಸಲ್ಲಿ ಲಾಗಿನ್ ಆಗಿರ್ತಾಳಲ್ಲ, ಅವಳು ಬರೋಕ್ಕಾಗಲ್ಲ. ಸೊ ನಾನು ಬರಲೇಬೇಕು. ಯಾಕಂದ್ರೆ ನನಗೆ ಆದಷ್ಟು ಟ್ರೈ ಮಾಡ್ತೀನಿ ಮಂಡೇ ಬಂದು ಹೋಗೋದಕ್ಕೆ. ಕೆಲವೊಮ್ಮೆ ಮಿಸ್ ಆಗೋಗ್ತವೆ, ಬಟ್ ಅವಾಗ ಕ್ಷಮೆ ಕೇಳ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಬಟ್ ಇವತ್ತು ಏನೇ ಆಗಲಿ ಹೋಗಲೇಬೇಕು ಅಂತಲೇ ಬಂದಿರೋದು. ಓಕೆ ಫೈನ್. ಇಲ್ಲಿಂದ ಇನ್ನೇನು ಕೆಲಸ ಇಲ್ಲ, ಮನೆಗೆ ಹೋಗಬೇಕು. ಬಟ್ ಅದಕ್ಕಿಂತ ಮುಂಚೆ ನಾನು ನಮ್ಮ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬರೋದು ಬಂದಿದ್ದೀನಲ್ಲ ಏರಿಯಾಗೆ. ಸೊ ಒಂದ್ಸರಿ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.